ಕಳೆದ ಸೀಸನಲ್ಲಿ ಬೆಂಗಳೂರು ಬುಲ್ಸ್ 22ರಲ್ಲಿ 20 ಮ್ಯಾಚನ್ನು ಸೋಲುತ್ತೆ. ಪ್ರದೀಪ್ ನರ್ವಾಲ್ ಅಂತಹ ಟ್ಯಾಲೆಂಟೆಡ್ ಇದ್ರು ಅವರೇ ನೀವು ಹೇಳಿದ್ರಿ 3 ಬಾರಿ ಅವರೇ ಟೀಮನ್ನು ಟಾಪಿಗೆ ತೊಗೊಂಬಂದರು ಅಂತ. ಅಂಥವ್ರು ಇದ್ರೂ ಯಾಕೆ ಸೋಲ್ತಿದೆ ಅಂತ ಪ್ರಶ್ನೆ ಬರುತ್ತೆ. ಮತ್ತು ಒಂದಷ್ಟು ನಾವು ಅಬ್ಸರ್ವ್ ಮಾಡ್ದಂಗೆ 12 ಟೀಮ್ಗಳಲ್ಲಿ ಸ್ಟಾರ್ ಪ್ಲೇಯರ್ಗಳಿರ್ತಾರೆ, ಸಡನ್ನಾಗಿ ಅವ್ರ ಪರ್ಫಾರ್ಮೆನ್ಸ್ ಡಿಪ್ ಆಗುತ್ತೆ. ಜನ ನಿಮಗೆ ಗೊತ್ತು ಎಲ್ಲ ವಿಚಾರದಲ್ಲೂ ಮಾತಾಡ್ಕೊಳ್ಳೋರು ಇದ್ದೇ ಇರ್ತಾರೆ. ಜನ ಈ ಪ್ರಶ್ನೆಗಳನ್ನು ಕೇಳ್ತಾರೆ, ಏನಾದರೂ ಇಲ್ಲಿ ಫಿಕ್ಸಿಂಗ್ ಇದೆಯಾ, ಆ ಥರದ್ದೆಲ್ಲ ಪ್ರಶ್ನೆಗಳು ಜನರ ಮೈಂಡಲ್ಲಿ ಬಂದ್ಬಿಡುತ್ತೆ. ಮಾತಾಡ್ಕೋತಾ ಇರೋದನ್ನು ನಾನು ಕೇಳಿದ್ದೀನಿ. ಆ ಥರದ್ದೇನಾದರೂ ಚಾನ್ಸ್ ಇದೆಯಾ ಸರ್? ಹೇಗೆ ನಡೆಯುತ್ತೆ ಮನಸ್ಥಿತಿಗಳು? ಇಲ್ಲ ನೋಡಿ, ಯಾವ ಹುಡುಗರು ಈಗ ನವೀನ್ ಎಕ್ಸ್‌ಪ್ರೆಸ್ ಎಕ್ಸಾಂಪಲ್, ನವೀನ್ ಎಕ್ಸ್‌ಪ್ರೆಸ್ಸು ಲಾಸ್ಟ್ ಟೀಮ್ಗೆ ಸಿಕ್ಕಬೇಕು ಅನ್ನೋದಿತ್ತು NYP ಪ್ಲೇಯರ್ನ, ನ್ಯೂ ಯಂಗ್ ಪ್ಲೇಯರ್ ಅಂತ ನಮ್ಮ ಕಬಡ್ಡಿ ಫೆಡರೇಷನ್, ಅಮೆಚೂರ್ ಫೆಡರೇಷನ್ ಆಫ್ ಇಂಡಿಯಾ, ಮಶಾಲ್ ಇವರಿಬ್ಬರು ಪ್ಲ್ಯಾನ್ ಮಾಡಿ NYP ಕ್ಯಾಂಪ್ಸ್ ಅಂತ ಮಾಡಿದ್ರು. ಆ NYP ಕ್ಯಾಂಪಲ್ಲಿ ಲಾಸ್ಟ್ ಟೀಮ್ಗೆ ಫಸ್ಟ್ ಚಾಯ್ಸ್ ಕೊಡ್ತಾಯಿದ್ರು. ನೀವು ಯಾರನ್ನ ಬೇಕು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ ಅಂತ. ಯಾಕಂದ್ರೆ ಹಿಂದೆ ಇರೋದ್ರಿಂದ ನಿನ್ಗೆ ಯಂಗ್ಸ್ಟರ್ NYP ನಿನಗೆ ಟಾಪ್, ನಿಮಗೆ ಅವಕಾಶ, ನೀವು ಯಾರು ಬೇಕಾದರೂ ನೀವು ಆಯ್ಕೆ ಮಾಡ್ಕೊಳ್ಳಿ ಅನ್ನೋ ಒಂದು ಆಪ್ಷನ್ ಇಟ್ಟರು. ಆಗ ನವೀನ್ ಎಕ್ಸ್‌ಪ್ರೆಸ್ನ ತಗೊಂಡ್ರು ಅವರು. ನವೀನ್ ಎಕ್ಸ್‌ಪ್ರೆಸ್ ಚೆನ್ನಾಗಿ ಹಾಡ್ತಾನೆ ಅಂತ ಅವ್ರಿಗೆ ಗೊತ್ತಿತ್ತು, ಈ ಹುಡುಗ ಟ್ಯಾಲೆಂಟ್ ಇದ್ದಾನೆ ಅಂತ. ಆ ಹುಡುಗನ ಮೇಲೆ ಹೆವಿ ಲೋಡ್ ಹಾಕಿ ಅವನ ಕೈಯಿಂದ ಎಷ್ಟು ಕೆಲಸ ತಗೊಳಕ್ಕಾಗತ್ತೆ ತಗೊಂಡ್ರು. ಅದರಲ್ಲೂ ಒಂದು ಚಾಂಪಿಯನ್ನೇ ಮಾಡೋಕ್ಕಾಗಿತ್ತು.